ಗೆಳತಿಯಲ್ಲದೆ ಭೀಮನಂತಹ ಬಲಶಾಲಿಯನ್ನು ಹೆತ್ತ ವೀರಮಾತೆಗೆ ಚಿಂತೆಯೇ? ನಿನ್ನ ಚಿಂತೆಗೆ ಪ್ರಾಣವನ್ನೂ ತಿಳಿಯಬಹುದೇ? ಭೀಮ ನಿಮ್ಮ ಇವರನ್ನು ಕೇಳದೆ ಮನೆ ಯಜಮಾನ ಬ್ರಾಹ್ಮಣನಿಗೆ ಒಂದು ವಚನವನ್ನು ಕೊಟ್ಟಿದ್ದೇನೆ. ಒಳ್ಳೆಯದನ್ನೇ ಮಾಡಿದ್ದೀಯಾ? ಹೌದು, ನಮಗೆ ವಾಸ್ತವ್ಯ ನೀಡಿ ಉಪಕಾರ ಮಾಡಿದ್ದಾರೆ. ಭೀಮ ವಿಷಯ ಗಂಭೀರವಾಗಿದೆ. ಇಷ್ಟ ಅಥವಾ ಈ ಭೀಮನಷ್ಟ? ತಮಾಷೆ ಸಾಕು, ಇದಕ್ಕೂ ಗಂಭೀರವಾಗಿದೆ. ಅಮ್ಮ, ಈ ಪ್ರಪಂಚದಲ್ಲಿ ಭೀಮನಿಗಿಂತಲೂ ಗಂಭೀರವಾದದ್ದು ಯಾವುದಿದೆ? ನೀನು ಮೊದಲು ವಿಷಯವನ್ನು ಹೇಳು. ಇವರಿಗೆ ಸ್ವಲ್ಪ ದೂರದಲ್ಲಿಯೇ ಒಂದು ಪರ್ವತ ಇದೆ. ಆ ಪರ್ವತದಲ್ಲಿ ಬಕನೆಂಬ ದೈತ್ಯನು ವಾಸಿಸುವನು. ಕೇಳಿದ್ದೇನೆ, ಆ ದೈತ್ಯನ ದುರಾಚಾರದ ಬಗ್ಗೆ ಸರದಿ ಪ್ರಕಾರ ನಗರದ ವಾಸಿಗಳು ಬಲಿಯನ್ನು ಕೊಡುತ್ತಾರೆ. ಆಹಾರ ಬಲಿಯ ಜೊತೆಗೆ ಮನುಷ್ಯ ಬಲಿಯನ್ನೂ ಕೊಡಬೇಕು. ವಿಷಯ ತಿಳಿಯುತ್ತ ನಾಳೆಯ ಸರದಿ ನಮ್ಮನೆ ಯಜಮಾನರದ್ದು. ಅದಕ್ಕಾಗಿ 2 ಮಕ್ಕಳ ತಂದೆ ದುಃಖಪಡುತ್ತಿದ್ದಾನೆ. ವಿಷಯ ತಿಳಿಯಿತು, ನಮ್ಮ ಇವರಲ್ಲಿ ಒಬ್ಬರನ್ನೂ ಕಳಿಸುತ್ತೇವೆ ಎಂದು ನೀನು ಮಾತಿ ಕೊಟ್ಟಿರುವೆ. ಕ್ಷತ್ರಿಯರಿಗೆ ಯೋಗ್ಯವಾದದ್ದನ್ನೇ ಮಾಡಿರುವೆ ಅಲ್ಲದೆ ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕಲ್ಲವೇ? ಹಾಗಾಗಿ ಮಗಳ ಬಳಿ ನಾನು ಹೋಗುತ್ತೇನೆ. ಮಗನೇ, ನಿನ್ನಿಂದ ಈ ಉತ್ತರವನ್ನೇ ನಿರೀಕ್ಷೆ ಮಾಡಿದ್ದೆ. ಆ ಮಗನಿಗೆ ಒಂದು ಬಂಡಿ ಪೂರ್ತಿ ಅನ್ನ ಕೊಡುವುದು ಕ್ರಮ. ಅದನ್ನು ಮನೆ ಯಜಮಾನ ಬ್ರಾಹ್ಮಣನಿಗೆ ಸಜ್ಜುಗೊಳಿಸಲಿಕ್ಕೆ ಹೇಳಿಬಿಡುತ್ತೇನೆ. ಆನಂದ ಈ ಮನೆಗೆ ಬಹಳ ಆನಂದ. ಮಗನ ಜೊತೆ ಶಾಂತ
ಬಂಡಿ ಬರುತ್ತಿದೆ.